ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣನಿಗೆ ಸಂಕಷ್ಟ ಏನಾದರೂ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ದಾರೆ ನಟ ಚಿಕ್ಕಣ್ಣ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಅವರಿಗೆ ಸಂಕಷ್ಟ ಏನಾದರೂ ಎದುರಾಗುತ್ತಾ? ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಚಿಕ್ಕಣ್ಣ ಅವರಿಂದ 164 ಹೇಳಿಕೆ ದಾಖಲಾಗಿದೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಯಾರ್ಯಾರು ಆರೋಪಿಗಳಿದ್ರು ಆ ಆರೋಪಿಗಳ ಗುರುತು ಪತ್ತೆಗೆ ಏನಾದರೂ ಅವರನ್ನ ಬಳಕೆ ಮಾಡಿಕೊಳ್ಳಲಾಗುತ್ತಾ? ಯಾಕಂದ್ರೆ ಹೇಳಿಕೆ ದಾಖಲಿಸಿದ್ದಾರೆ, ಯಾರ್ಯಾರು ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಯಾರ್ಯಾರನ್ನ ನೋಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಅವರಿಂದ ಗುರುತು ಪತ್ತೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಲಾಗುತ್ತಾ? ಯಾಕಂದ್ರೆ ನಟ ಚಿಕ್ಕಣ್ಣ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, 164 ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ನಿಜ, ಆದರೆ ಬೇರೆ ಕೆಲಸ ಇತ್ತು, ಹೀಗಾಗಿ ನಾನು ಆದಷ್ಟು ಬೇಗ ಆ ಪಾರ್ಟಿಯನ್ನು ಮುಗಿಸಿ ಅಲ್ಲಿಂದ ಹೊರಟೆ. ಇದು ನಟ ಚಿಕ್ಕಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲಿ ಈಗ ಬರುವಂತಹ ಪ್ರಶ್ನೆ, ಹಾಗಾದರೆ ಯಾರ್ಯಾರಿದ್ರು ಪಾರ್ಟಿಯಲ್ಲಿ? 17 ಆರೋಪಿಗಳಲ್ಲಿ ಯಾರ್ಯಾರು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು? ಇದಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಅವರಿಂದ ಆರೋಪಿಗಳ ಗುರುತು ಪತ್ತೆಗೆ ಪೊಲೀಸ್ ಅಧಿಕಾರಿಗಳು ಏನಾದರೂ ಮುಂದಾಗ್ತಾರಾ? ಆರೋಪಿಗಳು ಇರುವ ಕಡೆ ಚಿಕ್ಕಣ್ಣ ಅವರನ್ನ ಕರೆದೊಯ್ದು ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾರ್ಯಾರು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರ ಗುರುತು ಪತ್ತೆಗೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳನ್ನು ಐಡೆಂಟಿಫೈ ಮಾಡುವುದಕ್ಕೆ ಅಂತ ಒಂದು ಪರೇಡ್ ಕೂಡ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ. ಸಾಲಾಗಿ ಎಲ್ಲ ಆರೋಪಿಗಳನ್ನು ನಿಲ್ಲಿಸಲಾಗುತ್ತೆ. ಅದೇ ರೀತಿಯಾಗಿ ಚಿಕ್ಕಣ್ಣ ಅವರ ಕೈಯಿಂದ ಯಾರ್ಯಾರು ಅದರಲ್ಲಿ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರನ್ನು ಗುರುತು ಪತ್ತೆ ಹಚ್ಚೋದಕ್ಕೆ ಅಂತ ಒಂದು ಪರೇಡ್ ಮಾಡಿಸಲಾಗತ್ತೆ. ದಿನಾಂಕ ಕೂಡ ನಿಗದಿ ಮಾಡಿ ಪೊಲೀಸರು ನೋಟಿಸ್ ಕೂಡ ಕೊಡಲಿದ್ದಾರೆ. ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. ಆ ದಿನ ನಟ ಚಿಕ್ಕಣ್ಣ ಅವರು ಪೊಲೀಸ್ ಠಾಣೆಗೆ ಕೊಡಬೇಕಾಗತ್ತೆ, ಹಾಜರಾಗಬೇಕಾಗತ್ತೆ. ಅದೇ ರೀತಿಯಾಗಿ ಯಾರ್ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳಲ್ಲಿ ಯಾರ್ಯಾರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರನ್ನು ಐಡೆಂಟಿಫೈ ಮಾಡಿಸೋದಕ್ಕೆ ಅಂತ ಪೊಲೀಸರು ಒಂದು ಪರೇಡನ್ನು ಕೂಡ ಆಯೋಜನೆ ಮಾಡಿಸ್ತಾರೆ. ಐಡೆಂಟಿಫಿಕೇಷನ್ ಪರೇಡನ್ನು ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಆಯೋಜನೆ ಮಾಡಲಿದ್ದಾರೆ. ಹೀಗಾಗಿ ನಟ ಚಿಕ್ಕಣ್ಣ ಅವರಿಗೆ ಈಗ ಈ ಪ್ರಕರಣದ ಸಂಕಷ್ಟ ಏನಾದರೂ ಎದುರಾಗುತ್ತಾ ಅಂತ. ಯಾಕಂದರೆ ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಏನಾದರೂ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಕರೆದರೂ ಕೂಡ, ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಹೇಳೋದಕ್ಕೆ ಕರೆದರೂ ಕೂಡ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿ ಆಗುತ್ತೆ. ಹೀಗಾಗಿ ನಟ ಚಿಕ್ಕಣ್ಣ ಅವರು ಈಗ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ. ಯಾಕಂದರೆ 164 ಹೇಳಿಕೆಯನ್ನು ಅವರು ಈಗಾಗಲೇ ಕೊಟ್ಟಾಗಿದೆ. ಆ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದಕ್ಕಾಗಲ್ಲ. ಹೀಗಾಗಿ ಅವರು ಯಾವ ರೀತಿಯಾಗಿ 164 ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಅಂತ ಪೊಲೀಸರು ಐಡೆಂಟಿಫಿಕೇಷನ್ ಪರೇಡ್ ನಡೆಸುವಂತಹ ಒಂದು ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ನಟ ಚಿಕ್ಕಣ್ಣ ಅವರಿಗೆ ಒಂದು ನೋಟಿಸ್ ಕೂಡ ನೀಡುವ ಸಾಧ್ಯತೆ ಇದೆ.